ಇವತ್ತು RCBನಲ್ಲಿ ಏನೊಂದು ದುರ್ಘಟನೆ ಆಗಿದೆ. ರಾಜ್ಯ ಸರ್ಕಾರ ಸಂಪೂರ್ಣವಾದ ಹೊಣೆಯನ್ನು ಹೊತ್ಕೋಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರಚಾರದ ಆಸೆಗೋಸ್ಕರ ಇವತ್ತು 11 ಜೀವಗಳನ್ನ ಬಲಿ ತಗೊಂಡಿದ್ದಾರಲ್ಲ, ಇದಕ್ಕಿಂತ ಮಾನವೀಯತೆ ಇದೆಯಾ? ಈ ಕಾರ್ಯಕ್ರಮ ವಿಧಾನಸೌಧದಲ್ಲೇ ಮಾಡಿ ಮುಗಿಸ್ಬೋದಾಗಿತ್ತು. ಅದು ಬಿಟ್ಟು ನೀವೇ ರಿಸೀವ್ ಮಾಡಿಕೊಂಡು ಅಲ್ಲಿ 10 ಜನ ಸತ್ತೋಗಿದ್ದಾರೆ. ನೀವು DK ಶಿವಕುಮಾರ್ ಅವರು ಹೋಗಿ ಅವರಿಗೆ ಕಪ್ಪನ್ನು ಕೊಡುವಂಥದ್ದು, ಇದು ಯಾವ ನ್ಯಾಯ ಇದೆ? ಇವತ್ತು ಈ ಸರ್ಕಾರ ಇವತ್ತು ಕಣ್ಣಿದ್ದು ಕೂಡಲೇ ಆಗಿದೆ. ಇವತ್ತು ಬರೀ ಜೀವಗಳಿಗೆ 10 ಲಕ್ಷ ರೂಪಾಯಿನ ನೀವು ಕೊಡ್ತೀರಾ ಸಿದ್ದರಾಮಯ್ಯನವರೇ? ಇದು ಯಾವ ನ್ಯಾಯ ಇದೆ? ಜೀವ ಕೊಡೋಕ್ಕಾಗತ್ತಾ ಅವ್ರಿಗೆ? ಇದಕ್ಕೆ ಗೃಹ ಮಂತ್ರಿಗಳು ಸಂಪೂರ್ಣ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆಯನ್ನು ಕೊಡಬೇಕಂತ ಕೆಲಸ ಮಾಡಬೇಕು. ನರೇಂದ್ರ ಮೋದಿಯರವರು ಕುಂಭಮೇಳದಲ್ಲಿ 64 ಕೋಟಿ ಜನ ಭಾಗವಹಿಸಿದ್ರು ಕೂಡ ಒಂದು ಸಣ್ಣ ಘಟನೆಯಿಂದ ತಾವೆಲ್ಲ ಏನು ಮಾತಾಡಿದ್ರಿ? ವೈಫಲ್ಯ ಆಗಿದೆ, ಸಾವು ನೋವಿಗೆ ಯಾರು ಕಾರಣ? ನಿಮ್ಮ ಅನೇಕ ಮಂತ್ರಿಗಳು, ಸೋಕಾಳ್ ಮಂತ್ರಿಗಳಿದ್ದಾರೆ, ಅವರೆಲ್ಲ ಹೋಗೋದೇನು, ಕರ್ಕೊಂಬರೋದೇನು? ಮೋದಿಯವರಿಗೆ ನೀವು ಮಾಡಿದ್ರಲ್ಲ, ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ದಯಮಾಡಿ ಈ ಸರ್ಕಾರ ಹೊಣೆಯನ್ನು ಹೊತ್ಕೋಬೇಕು. ಯಾರ್ಯಾರು ತೀರ್ಕೊಂಡಿದ್ದಾರೆ ಅವರಿಗೆ 50 ಲಕ್ಷ ಪರಿಹಾರವನ್ನು ಒಬ್ಬೊಬ್ಬರಿಗೆ ಕೊಡಬೇಕು. ಮತ್ತು ಆ ಮಕ್ಕಳಿಗೆ ಭವಿಷ್ಯದಲ್ಲಿ ಉದ್ಯೋಗವನ್ನು ಕೊಡಬೇಕು ಅಂತ ಮತ್ತೆ ಮಾತಾಡ್ತೀನಿ. ದಯಮಾಡಿ ಇಂಥ ಕೆಲಸವನ್ನು ತಾವು ಮಾಡಬೇಡಿ. ನಿಮಗೆ ಯಾರು ಗೃಹ ಮಂತ್ರಿಗಳು ಪೊಲೀಸ್ ವೈಫಲ್ಯಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ.